ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಈರಪ್ಪ ಸುವರ್ಣ ಪತ್ತಾರ್ ಕಳೆದ 2016ರಿಂದ ಸಂಬಳ ಬರದೆ ದುಡಿಯುವ ಪರಿಸ್ಥಿತಿ ಎದುರಾಗಿದ್ದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಪಂಚಾಯಿತಿ ಎದುರು ಕುಟುಂಬ ಸಮೇತ ಅನಿರ್ದಿಷ್ಟಾವಧಿಯ ಧರಣಿ ನಡೆಸುತ್ತಿದ್ದಾರೆ. ಪತ್ನಿ ಮತ್ತು 2 ಮಕ್ಕಳ ಜೊತೆಗೆ ಅಥಣಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು, ಧಾರವಾಡ ಉಚ್ಚ ನ್ಯಾಯಾಲಯದ ಆದೇಶವಿದ್ದರೂ ಅಧಿಕಾರಿಗಳು ಮಾತ್ರ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಈರಪ್ಪ ಪತ್ತಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಕಳೆದ 2 ದಿನಗಳಿಂದ ಅನಿರ್ದಿಷ್ಟವಾಗಿ ಪ್ರತಿಭಟನೆ ನಡೆಸುತ್ತಿದ್ರು. ಸಂಬಳ ನೀಡದ ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ವರ್ತನೆಗೆ ಮನನೊಂದು ನ್ಯಾಯಕ್ಕಾಗಿ ಕುಟುಂಬ ಸಮೇತ ಧರಣಿ ನಡೆಸುವಂತಾಗಿದೆ ಎಂದು ಈರಪ್ಪ ಪತ್ತಾರ್ ಹೇಳಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಅಡಿಯಲ್ಲಿ ಬೆಳಗಾವಿ ನಿರ್ಮಿತ ಕೇಂದ್ರದಿಂದ ಅಥಣಿ ತಾಲೂಕು ಪಂಚಾಯಿತಿಯಲ್ಲಿ 2011ರಿಂದ ನೋಡಲ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸಿದ್ದ ಕಳೆದ 26 ತಿಂಗಳು ಹಾಜರಾತಿ ಇದ್ದು, ಆ ಹುದ್ದೆಯ ಸಂಬಳ ಜಮಾ ಆದರೂ ಅಧಿಕಾರಿಗಳು ಸಂಬಳ ನೀಡುತ್ತಿಲ್ಲ. ಅದರ ಜೊತೆಗೆ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಕರ್ತವ್ಯ ನಿರ್ವಹಿಸಿದ್ದ 48 ತಿಂಗಳ ಸಂಬಳವೂ ಜಮೆ ಆಗುತ್ತಿಲ್ಲ. ಆದ್ರಿಂದ ಕುಟುಂಬ ಬೀದಿಗೆ ಬೀಳುವಂತಾಗಿದ್ದು, ನ್ಯಾಯ ಕೊಡಿ ಎಂದು ಅನಿರ್ದಿಷ್ಟಾವಧಿಯ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ವೇಳೆ ಮಂಜು ಹೋಳಿಕಟ್ಟಿ ಮಾತನಾಡಿ, ತಾಲೂಕು ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದ ಕಾರಣಕ್ಕೆ ಇಂದು ಒಂದು ಕುಟುಂಬ ಬೀದಿಗೆ ಬರುವಂತಾಗಿದ್ದು, ಕೂಡಲೇ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು. ಇಲ್ಲವಾದರೆ ಮುಂಬರುವ ದಿನಗಳಲ್ಲಿ ಕರವೇ ಸಂಘಟನೆಯಿಂದ ಉಗ್ರ ಹೋರಾಟ ಮಾಡಲಾಗುವುದು ಎಂದರು. ಪ್ರತಿಭಟನೆಗೆ ಕರವೇ ತಾಲೂಕು ಅಧ್ಯಕ್ಷ ಶಬೀರ್ ಸಾತ್ ಬಚ್ಚೆ, ಉಪಾಧ್ಯಕ್ಷ ಮಂಜು ಹೋಳಿಕಟ್ಟಿ ಮತ್ತು ಪ್ರಕಾಶ್ ಅಂಬೇಡ್ಕರ್, ಬ್ರಿಗೇಡ್ ಅಧ್ಯಕ್ಷ ಮಹಾಂತೇಶ್ ಬಾಡಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು, ಸಮಾಜ ಸೇವಕ ಅಣ್ಣಪ್ಪ ಭಜಂತ್ರಿ, ಜಾಫರ್ ಪಾಟೀಲ್, ಅಪ್ಪು ಪೂಜಾರಿ ಉಪಸ್ಥಿತರಿದ್ದರು. 2011ರಿಂದ 2018 ತನಕ ಕೆಲಸ ಮಾಡಿ ಸರ್. 18 ತನಕ ಕೆಲಸ ಮಾಡಿದ್ರೆ ಸರ್ 2 ವರ್ಷದ ಪೇಮೆಂಟ್ ಜಮಾ ಮಾಡಿ ಸರ್ ಡಿ ಸಿ ಆಫೀಸ್ಗೆ, ಅದನ್ನು ಕೊಟ್ಟಿಲ್ಲ. ಈ ಪೇಮೆಂಟ್ ಲೇಟ್ ಆಗ ಏನು ಮಾಡಿದ್ವಿ ಸರ್, ನಾವು ಡೇಟಾ ಎಂಟ್ರಿ ಆಪರೇಟರ್ ಅಂತೇಳಿ 1 ವರ್ಷ ಮಾಡಿದ್ವಿ ಸರ್. ಅದು ಮಾಡಿದ್ದು ಏನು ಮಾಡಿದ್ವಿ ಸರ್, ಬಿಟ್ಟು ಅವಾಗ ನಮ್ದು ಕೋರ್ಟ್ ಹೋಗಿದ್ವಿ ಸರ್. ಫಸ್ಟ್ ಮೇನ್ ಕೋರ್ಟ್ ಬೆಂಗಳೂರು ಹೋಗಿದ್ವಿ ಸರ್. ಅವಾಗ ಆದೇಶ ಮಾಡ್ತಿದ್ವಿ, ಯಥಾಸ್ಥಿತಿ ಇವ್ರನ್ನ ಮುಂದುವರ್ಸರಿ, ಇವ್ರು ಪೇಮೆಂಟ್ ಕೊಡ್ತಾರೆ. ನಾವು 2019ರಿಂದ ನಾವು ಕಂಟಿನ್ಯೂ ಬಂದಿವಿ ಸರ್. ಅವಾಗ ಏನು ಮಾಡಿ ಸರ್, ಅಟೆಂಡೆನ್ಸ್ ಕಳಿಸಿ ಹೋಗ್ತಾ ಬಂದಿವಲ್ಲ ರೀ, ಡಿ ಸಿ ಆಫೀಸ್ನವರು ನಿರ್ಮಿತ ಕೇಂದ್ರ ಸರ್, ಅಟೆಂಡೆನ್ಸ್ ಕಳಿಸಲಿಲ್ಲ ಸರ್. ಅವರು ಅಟೆಂಡೆನ್ಸು ಕಳಿಸಲಿಲ್ಲ ಸರ್, ಅಲ್ಲಿಂದ ಪೇಮೆಂಟ್ ಆಗಲಿಲ್ಲ. ನಾವು ಏನು ಮಾಡಿದ್ವಿ ಸರ್, ಮತ್ತು ಧಾರವಾಡ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ವಿ ಸರ್. ಅದು ಸಲ್ಲಿಸನೆ ಏನು ಮಾಡಿ ಸರ್, ಮತ್ತು ಧಾರವಾಡ ಹೈಕೋರ್ಟು ಆದೇಶ ಮಾಡಿ ಸರ್, ಇವ್ರ ಯಥಾಸ್ಥಿತಿ ಮುಂದುವರ್ಸರಿ, ಇವ್ರದ್ದು ಪೇಮೆಂಟ್ ಕೊಡ್ರಿ ಅಂತೇಳಿ. ಅಲ್ಲಿಂದ ನಾವು ಡಿ ಸಿ ಸಾಹೇಬ್ರಿಗೆ ಸರ್, ಒಂದು ಸಿ ಯು ಸಾಹೇಬ್ರಿಗೆ ಒಂದು ಹೈಕೋರ್ಟ್ ಆರ್ಡರ್ ಕೊಟ್ಟಿವಿ ಸರ್. ಅಲ್ಲಿಂದ ಕೊಟ್ಟು ಸರ್ ಒಂದು 5-7 ತಿಂಗಳಾಯ್ತು ಸರ್, ಇನ್ನೂವರೆಗೆ ಏನೂ ನಮಗೆ ಇದು ಬಂದಿಲ್ಲ. ಸಿ ಯು ಸರ್ ಒಂದು ಲೆಟ್ರ್ ಕಳಿಸಿರಿ ಸರ್ ನಮ್ಮ ಸಿ ಯು ಸಾಹೇಬ್ರಿಗೆ, ಇವ್ರದ್ದು ಅಟೆಂಡೆನ್ಸ್ ಕೊಡ್ರಿ, ನಾವು ಮುಂದೆ ಕಳಿಸ್ತೀವಿ ಅಂತ. ಇಲ್ಲಿಂದ ಹೋಗಿದ್ದು ಸರ್, ನಮ್ಮ ಯು ಸಾಹೇಬರು ಅಟೆಂಡೆನ್ಸ್ 48 ತಿಂಗಳ ಅಟೆಂಡೆನ್ಸ್ ಕಳಿಸಿದ್ದಾರೆ ಸರ್. ಅಲ್ಲಿಂದ ಹೊಳ್ಳಿ ಪೇಮೆಂಟ್ ಆಗಿಲ್ಲ ಸರ್. ಇದು ಏನಿವತ್ತು ತಾಲೂಕಾ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತಿ ಒಂದು ನಿರ್ಲಕ್ಷ್ಯದಿಂದ ಈರಪ್ಪ ಪತ್ತಾರ್ ಅನ್ನುವಂತ ಕುಟುಂಬ ಬೀದಿಗೆ ಬಂದೈತಿ. ಯಾಕಂದ್ರೆ 2016ರಿಂದ ಇಲ್ಲಿವರೆಗೆ ಅವರಿಗೆ ಯಾವುದೇ ರೀತಿ ಸಂಬಳ ಕೊಟ್ಟಿಲ್ಲ, ಮತ್ತೆ ಅವರಿಗೆ ಯಾವುದೇ ರೀತಿ ಸೇವೆ ಸಂಕಟ ತಗೊಂಡಿಲ್ಲ. ಅದಕ್ಕೆ ಅವ್ರ ಕುಟುಂಬ ಸಮೇತ ಇವತ್ತು ಬೀದಿಗೆ ಬಂದೈತಿ. ಅದಕ್ಕೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿಸಿಂದ ಇವತ್ತು ನಾವು ಅವರ ಪ್ರತಿಭಟನೆ ಬೆಂಬಲ ಕೊಟ್ಟಿವಿ. ಅವ್ರ ನ್ಯಾಯ ಸಿಗುವವರೆಗೂ ನಾವು ಬೆಂಬಲ ಇರ್ತೈತಿ. ಆದಷ್ಟು ಬೇಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಅವರು ಅವರಿಗೆ ಸಂಬಳ ಕೊಡಬೇಕು ಮತ್ತು ಅವ್ರ ಕರ್ತವ್ಯಕ್ಕೆ ಮುಂದುವರಿಸಬೇಕಂತ ಹೇಳಿ ನಾವು ಹೋರಾಟ ಮಾಡ್ತೀವಿ. ಅವರ ಆದಷ್ಟು ಬೇಗನೆ ಇದನ್ನ ಹೋರಾಟವನ್ನು ಇತ್ಯರ್ಥ ಮಾಡಿ ಅವ್ರಿಗೆ ಏನು ಸಿಗತಕ್ಕಂಥ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಉಗ್ರವಾಗಿರ್ತದೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ರಮೇಶ್ ರಾಕೇಶ್ ಸಾರಥ್ಯದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಆರ್ಆರ್ ಕನ್ನಡ ನ್ಯೂಸ್ ಚಾನೆಲ್. ಇದಾಗಿತ್ತು ಇವತ್ತಿನ ಆರ್ಆರ್ ನ್ಯೂಸ್. ನಮಸ್ತೆ.